ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಮ್ಮ ಮನೇಲಿ ನಮ್ಮ ಮಮ್ಮಿ ಬಿರಿಯಾನಿ ಕುಕ್ ಮಾಡ್ತಿದ್ದಾರೆ. ದಟ್ಸ್ ಮೈ ಫೇವ್ರೆಟ್. ನಮ್ಮ ಮಮ್ಮಿ ಕುಕ್ ಮಾಡೋ ಬಿರಿಯಾನಿ ಅಂದರೆ ನನಗೆ ಸಖತ್ ಇಷ್ಟ. ಲೈಕ್ ಯಾವುದೇ ರೆಸ್ಟೋರೆಂಟ್ ಆಗಲಿ, ಹೋಟೆಲ್ ಆಗಲಿ, ಫುಟ್ಪಾತ್ ಮೇಲಾಗಲಿ, 5 ಸ್ಟಾರ್ ಹೋಟೆಲೇ ಆಗಲಿ, ನಮ್ಮ ಮಮ್ಮಿ ಮಾಡೋ ಬಿರಿಯಾನಿನೇ ನನಗೆ ಫಸ್ಟು ಇಷ್ಟ. ಸೊ ಬಿರಿಯಾನಿ ಕುಕ್ ಮಾಡ್ತಿದ್ರು. ನಾನು ಮೊಸರು ಬಜ್ಜಿ ಮಾಡಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ದೆ. ಕುಕುಂಬರ್ ಇದ್ದಿಲ್ಲ, ಸೊ ಡ್ಯಾಡಿಗೆ ತರಕ್ಕೆ ಹೇಳಿದ್ದೆ. ನಾನೇನು ಜಾಸ್ತಿ ಎಲ್ಲ ಹೆಲ್ಪ್ ಮಾಡಿಲ್ಲ ಬಿರಿಯಾನಿಗೆ, ಜಸ್ಟ್ ಬೆಳ್ಳುಳ್ಳಿ ಒಂದು ಸುಲ್ಕೊಟ್ಟೆ ಅಷ್ಟೇ. ಮತ್ತು ಲಾಸ್ಟಲ್ಲಿ ಮೊಸರು ಹಾಕ್ಕೊಬೇಕಾಗಿತ್ತು. ಸೊ ಬಿರಿಯಾನಿಗೆ ಕಾಂಪ್ಲಿಮೆಂಟ್ರಿ ಅನ್ನೋ ಥರ ವೆದರ್ ಸಹ ಇತ್ತು. ಇವತ್ತು ತುಂಬ ಬಿಸಿಲಿದ್ದಿಲ್ಲ, ಮಳೆನೂ ಇದ್ದಿಲ್ಲ, ಒಂಥರ ಮೈಲ್ಡಾಗಿ ಚೆನ್ನಾಗಿತ್ತು. ಇಲ್ಲ ಮಮ್ಮಿ ದಮ್ ಬಿರಿಯಾನಿ ಮಾಡ್ತಿದ್ದಾರೆ. ಸೊ ಫಸ್ಟು ಈ ರೀತಿ ಬಿಸಿ ನೀರು ಇಟ್ಬಿಟ್ಟು ಅದಕ್ಕೆ ಪಲಾವ್ ಎಲೆ ಮತ್ತು ಬಿಸಿ ನೀರು ಕಾಯಿಸ್ಬಿಟ್ಟು ಅದಾದಮೇಲೆ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ತಾರೆ. ಈ ಥರ ಅದು ಸೆಮಿ ಕುಕ್ ಆಗುತ್ತೆ. ಸೆಮಿ ಕುಕ್ ಆದಮೇಲೆ ನೆಕ್ಸ್ಟು ಬೇರೆ ಪಾತ್ರೆಯಲ್ಲಿ ಬಿರಿಯಾನಿಗೆ ಏನೇನು ಬೇಕು ಮಸಾಲೆ, ಗ್ರೇವಿ, ಚಿಕನ್ನು, ಸ್ಪೈಸಸ್ ಅದೆಲ್ಲ ಆ್ಯಡ್ ಮಾಡಿರ್ತಾರೆ. ಸೊ ಅದೂ ಸಹ ಸೆಮಿ ಕುಕ್ ಆಗಬೇಕು. ಮತ್ತು ಈ ರೀತಿ ಅನ್ನ ಬಸಿದ್ಬಿಟ್ಟು ಅನ್ನ ಅಲ್ಲ ಗಂಜಿ ಬಸಿದ್ಬಿಟ್ಟು ಈ ಥರ ಅಕ್ಕಿನ ಪಾತ್ರೆ ಒಳಗಡೆ ಹಾಕ್ಕೊಳ್ಬೇಕು. ಚಿಕನ್ ಎಲ್ಲ ಫ್ರೈ ಮಾಡ್ಕೊಂಡಿರ್ತೀರಲ್ವ, ಮಸಾಲೆ ಇರುತ್ತಲ್ವ, ಅದಕ್ಕೆ ಹಾಕ್ಕೊಂಡು ಅದು ದಮ್ ಕಟ್ಟಬೇಕು. ಅದು ದಮ್ ಕಟ್ಟಾದಮೇಲೆ ಇಳಿಸ್ಬೇಕು. ಇದನ್ನು ಮಿಕ್ಸ್ ಮಾಡಬೇಕಮ್ಮ, ಇಲ್ಲ ತಾನೇ? ಇಲ್ಲಿ ಗ್ರೇವಿ ಐತೆ, ಇಲ್ಲಿ ಅನ್ನ ಐತೆ. ಅಡಿಗೆ ಮಾಡ್ತಾವ್ರೆ. ಯಾರು ಕೇಳ್ತಾ ಇದೀಯ? ಅಂತಾನೆ ಹೇಳ್ತಾ ಇದೀಯ. ಆಮೇಲೆ ನಮ್ಮ ಡ್ಯಾಡಿ ಅಂಗಡಿಗೆ ಹೋಗ್ತಾವ್ರೆ. ನನ್ನ ಮಗ ಮಲ್ಗವ್ನೆ. ನಮ್ಮ ತಾತ ಯಾವಾಗೂ ಟಿವಿ ನೋಡ್ತಾ ಇರ್ತಾರೆ, ಹಿಂಗ್ ಹುಡುಗಿರ್ ಡ್ಯಾನ್ಸ್ ಆಡೋದನ್ನ ತೋರ್ಸಿದ್ನಲ್ಲ. ಸೊ ದಮ್ ಹಿಡಿಯೋಕ್ಕೆ ಈ ಥರ ಪಾತ್ರೆ ಇಟ್ಬಿಟ್ಟು ಅದ್ರ ಮೇಲೆ ವೆಯ್ಟ್ ಇಡಬೇಕು. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಸೈಡಲ್ಲಿ ಸ್ವಲ್ಪ ಹೊಗೆ ಥರ ಬರ್ತಾ ಇರುತ್ತೆ. ಸೊ ಸ್ಮೆಲ್ ಸಹ ಬರುತ್ತೆ, ಆಗ ರೆಡಿ ಆಗಿದೆ ಅಂತ ಅರ್ಥ. ಅದಾದಮೇಲೆ ಕಬಾಬ್ ಸಹ ಮಾಡಿದರು. ನಾನು ಇದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಪಾಪು ಇದ್ದಿದ್ದ. ಸೊ ಹಾಗಾಗಿ ಬಿರಿಯಾನಿ ಎಲ್ಲ ರೆಡಿಯಾಗಿ ಮಿಕ್ಸ್ ಮಾಡಿ ಆಲ್ರೆಡಿ ಬಡಿಸ್ಕೊಂಡಿದ್ದು. ನಾನು ಬಡಿಸ್ಕೊಳೋವಾಗ ಒಂದು ಕ್ಲಿಪ್ ಮಾತ್ರ ರೆಕಾರ್ಡ್ ಮಾಡಿದೆ. ಬಿರಿಯಾನಿ ಮೈಲ್ಡಾಗಿ ಚೆನ್ನಾಗಿತ್ತು. ತುಂಬ ಸ್ಪೈಸೇನೂ ಇದ್ದಿಲ್ಲ, ತುಂಬ ಸಪ್ಪೇನೂ ಇದ್ದಿಲ್ಲ, ಕರೆಕ್ಟಾಗಿ ಕುಕ್ ಆಗಿತ್ತು. ಅಂದರೆ ಮಾಂಸ ತುಂಬ ಓವರ್ ಕುಕ್ ಆಗಿಬಿಟ್ಟಿತ್ತು. ಲೆಗ್ ಪೀಸಲ್ಲಿ ಅರ್ಧ ಲೆಗ್ಗೇ ಇದ್ದಿಲ್ಲ, ಹಂಗಾಗ್ಬಿಟ್ಟಿತ್ತು. ಟೇಸ್ಟ್ ವೈಸ್ ಬಿರಿಯಾನಿ ಕುಕ್ ಆಗಿದ್ದೆಲ್ಲ ಮಸ್ತಾಗಿತ್ತು. ಸೊ ಹೊಟ್ಟೆ ತುಂಬ ಊಟ ಮಾಡಿ ಫ್ಲ್ಯಾಟ್ ಆಗಿದ್ದೆ ಕೆಲಸ. ಇನ್ನೊಂದು ಏನಂದರೆ ಐಸ್ ಕ್ರೀಮು, ಕೋಕು, ಪೆಪ್ಸಿ ಅದೆಲ್ಲ ಏನೂ ಇಲ್ಲ, ಅದೆಲ್ಲ ಕುಡಿಬಾರ್ದು ಅಂತ ಹೇಳ್ತಾರೆ. ಸೊ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.